ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮೂಲ ಕಾರಣ ಏನಂದ್ರೆ ಅಜೀರ್ಣ ಮತ್ತು ಮಲಬದ್ಧತೆ. ಫಾಸ್ಟ್ ಫುಡ್, ಜಂಕ್ ಫುಡ್, ಬೇಕರಿ ಪದಾರ್ಥಗಳು ಆದ್ರೂ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ. ರಾತ್ರಿ ಗಂಜಿ, ಕಿಚಡಿ, ಅಂಬ್ಲಿ ಇಂಥದೇ ತಿನ್ಬೇಕು. ಇದರಿಂದ ಎಚ್ ಪೈಲೋರಿ ಅನ್ನೋ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಹೋಗುತ್ತೆ. ಅಜೀರ್ಣದ ಸಮಸ್ಯೆಗೆ ಪರಿಹಾರ ಅಂಬ್ಲಿ ಅಂತ ಹೇಳ್ಬೋದು. ಸ್ವಲ್ಪ ನಿಂಬೆಹಣ್ಣಿನ ರಸನೋ ಅಥವಾ ಮಜ್ಜಿಗೆನೋ ಹಾಕಿ ರಾತ್ರಿ 6 ಗಂಟೆ ಒಳಗಡೆ ಅದನ್ನು ಕುಡಿದ್ರೆ 1-2 ಗ್ಲಾಸ್ ಮಗಿತು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮೂರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೇರೆ, ಇವತ್ತಿನ ಸಂಚಿಕೆಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಪರಿಹಾರ ನೋಡೋಣ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮೂಲ ಕಾರಣ ಏನಂದ್ರೆ ಅಜೀರ್ಣ ಮತ್ತು ಮಲಬದ್ಧತೆ. ಗ್ಯಾಸ್ಟ್ರಿಕ್ ಅಜೀರ್ಣದಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ಅಜೀರ್ಣವೇ ಗ್ಯಾಸ್ಟ್ರಿಕ್, ಮಲಬದ್ಧತೆನೇ ಗ್ಯಾಸ್ಟ್ರಿಕ್. ಈ ಅಜೀರ್ಣ ಮಲಬದ್ಧತೆ ಆಗ್ಲಿಕ್ಕೆ, ಅದರಿಂದ ಗ್ಯಾಸ್ಟ್ರಿಕ್ ಆಗ್ಲಿಕ್ಕೆ ಕಾರಣ ಏನಂದ್ರೆ ಫಾಸ್ಟ್ ಫುಡ್, ಜಂಕ್ ಫುಡ್, ಬೇಕರಿ ಪದಾರ್ಥಗಳು, ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಸರಾಯಿ ಇಂಥ ಕೆಟ್ಟ ಪೇಯಗಳನ್ನ, ಕೆಟ್ಟ ಆಹಾರಗಳನ್ನ ಸೇವನೆ ಮಾಡೋದು. ಮತ್ತೆ ಕೆಲವರು ಒಳ್ಳೇದನ್ನೇ ತಿಂತಿರ್ತಾರೆ, ಆದ್ರೂ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಮಯ ತಪ್ಪಿ ತಿಂತಿರ್ತಾರೆ. ಕೆಟ್ಟ ಆಹಾರಗಳನ್ನು ತಿನ್ನೋದು ಎಷ್ಟು ಡೇಂಜರೋ, ಸಮಯ ತಪ್ಪಿ ಒಳ್ಳೆ ಆಹಾರಗಳನ್ನು ತಿಂದ್ರೂ ಕೂಡ ಅದು ಉಪಯೋಗ ಇಲ್ಲ. ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿಬೇಡ, ತಂಗಳೂ ಬೇಡ, ವೈದ್ಯನ ಗಸಣವೇ ಬೇಡ ಎಂದು ಸರ್ವಜ್ಞ. ಹಸ್ಕೊಂಡು ಹಾಗೆ ಇದ್ದಾಗ ಹೈಡ್ರೋಕ್ಲೋರಿಕ್ ಆಸಿಡ್ ನಮ್ಮ ಮ್ಯೂಕಸ್ ಅನ್ನ ಸುಟ್ಟು ಹಾಕುತ್ತೆ. ಅಲ್ಲಿ ಅಸಿಡಿಟಿ, ಗ್ಯಾಸ್ಟ್ರಿಕ್ ಉಂಟಾಗುತ್ತೆ. ಅದಕ್ಕೆ ಹಸದಾಗ ಆಹಾರ ತಿನ್ನಬೇಕು, ಸಮಯಕ್ಕೆ ಸರಿಯಾಗಿ ಆಹಾರ ತಿನ್ನಬೇಕು. ರಾತ್ರಿ ಬೇಗ ಆಹಾರ ತಿನ್ನಬೇಕು. ರಾತ್ರಿ ಲೇಟ್ ಆಹಾರ ತಿನ್ನೋದು, ಜಾಸ್ತಿ ತಿನ್ನೋದು ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ರಾತ್ರಿ ಗಂಜಿ, ಕಿಚಡಿ, ಅಂಬ್ಲಿ ಇಂಥದೇ ತಿನ್ಬೇಕು. ಇವತ್ತು ರಾತ್ರಿ 1 ಚಮಚ ಹಿಟ್ಟನ್ನ, ಯಾವುದೇ ಹಿಟ್ಟನ್ನ, ಸಿರಿಧಾನ್ಯಗಳ ಹಿಟ್ಟಾಗಿರ್ಬೋದು, ಯಾವುದೇ ಹಿಟ್ಟಾಗಿರ್ಬೋದು, ಅದನ್ನ 1-2 ಲೋಟ ನೀರಲ್ಲಿ, 3 ಲೋಟ ನೀರಲ್ಲಿ ನೆನೆಸ್ಬೇಕು. ನೆನೆಸಿ ಇವತ್ತು ರಾತ್ರಿ ನೆನೆಸಿದ್ರೆ ಬೆಳಗ್ಗೆ ಎದ್ದು ಅದನ್ನು ಕುದಿಸ್ಬೇಕು ಮಣ್ಣಿನ ಮಡಿಕೆಯಲ್ಲಿ. ಬೆಳಗ್ಗೆ ಎದ್ದು ಅದನ್ನು ಕುದಿಸಿ ಅದಕ್ಕೆ ಒಂದು ಬಿಳಿ ಬಟ್ಟೆಯನ್ನ ಕಟ್ಟಿ, ತೆಳುವಾದ ಬಿಳಿ ಬಟ್ಟೆಯನ್ನು ಕಟ್ಟಿಡಬೇಕು. ಅದನ್ನ ಸಂಜೆ ಕುಡಿಬೇಕು. ಅಂದ್ರೆ ಇವತ್ತು ರಾತ್ರಿ ನೆನೆಸಿರೋದನ್ನ ನಾಳೆ ಬೆಳಗ್ಗೆ ಕುದಿಸಿ ನಾಳೆ ಸಂಜೆ ಕುಡಿಯೋದು. ಇದು ಪರಿಪೂರ್ಣವಾಗಿ ಅಂಬಲಿ ಆಗುತ್ತೆ. ಅದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಜೈವಿಕ ಶಕ್ತಿ ಉತ್ಪತ್ತಿಯಾಗಿರುತ್ತೆ. ಹಲವಾರು ನಮ್ಮ ಗಟ್ಟ ಬ್ಯಾಕ್ಟೀರಿಯಾಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ, ಜೀವಶಕ್ತಿಯ, ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಗುಡ್ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಉತ್ಪತ್ತಿಯಾಗಿರ್ತವೆ. ಇದರಿಂದ ಎಚ್ ಪೈಲೋರಿ ಅನ್ನೋ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಹೋಗುತ್ತೆ. ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇಂದ ಹೈಪರ್ ಅಸಿಡಿಟಿ, ಹೈಪರ್ ಗ್ಯಾಸ್ಟ್ರಿಕ್ ಆಗ್ತಾ ಇರ್ತದೆ. ಅದಕ್ಕಾಗಿ ನಾವು ಗುಡ್ ಬ್ಯಾಕ್ಟೀರಿಯಾಗಳನ್ನ ಕಲ್ಲಿನ ಉತ್ಪತ್ತಿ ಮಾಡೋದ್ರ ಮೂಲಕ ಹೊಟ್ಟೆಯನ್ನ ಶಾಂತವಾಗಿ ಇಟ್ಕೊಳ್ಳೋದು. ಆ ಮಲಬದ್ಧತೆಯ ಸಮಸ್ಯೆಗೆ ಪರಿಹಾರ ಅಂಬಲಿ ಅಂತ ಹೇಳ್ಬೋದು. ಅಜೀರ್ಣದ ಸಮಸ್ಯೆಗೆ ಪರಿಹಾರ ಅಂಬಲಿ ಅಂತ ಹೇಳ್ಬೋದು. ಆ ಅಂಬಲಿಯಲ್ಲಿ ಸ್ವಲ್ಪ ಸೈಂಧವ ಲವಣ ಹಾಕಿ, ಸ್ವಲ್ಪ ನಿಂಬೆಹಣ್ಣಿನ ರಸನೋ ಅಥವಾ ಮಜ್ಜಿಗೆನೋ ಹಾಕಿ ರಾತ್ರಿ 6 ಗಂಟೆ ಒಳಗಡೆ ಅದನ್ನು ಕುಡಿದ್ರೆ 1-2 ಗ್ಲಾಸ್ ಮಗೀತು. ಬೆಳಗ್ಗೆ ಅನ್ನಷ್ಟರಲ್ಲಿ 2 ನಿಮಿಷಕ್ಕೆ ಹೊಟ್ಟೆ ಶುದ್ಧಿ ಆಗುತ್ತೆ. ಗ್ಯಾಸ್ಟ್ರಿಕ್ ಅಸಿಡಿಟಿ, ಮಲಬದ್ಧತೆ ಹೋಗುತ್ತೆ. ಅಸಿಡಿಟಿಯ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ಆಗುತ್ತೆ. ಬೆಳಗ್ಗೆ ತಕ್ಷಣ ಉಷಾಪಾನ ಮಾಡೋದು. ಬೆಳಗ್ಗೆ ತಕ್ಷಣ 1 ಗ್ಲಾಸ್ ಉಗುರು ಬೆಚ್ಚ ನೀರಿಗೆ ನಿಂಬೆಹಣ್ಣು ಅಥವಾ ಸೈಂಧವ ಲವಣವನ್ನು ಹಾಕೊಂಡು, ಅಥವಾ ಜೀರಿಗೆ ಪುಡಿ ಹಾಕೊಂಡು, ಅಥವಾ ಓಂ ಕಾಳಿನ ಪುಡಿ 1 ಚಮಚ ಹಾಕೊಂಡು, ಅಥವಾ ಸೋಂಪು ಕಾಳಿನ ಪುಡಿ ಹಾಕೊಂಡು ಬೆಳಗ್ಗೆ ಎದ್ದು ಅದನ್ನು ಕುಡಿಯೋದು. ಹೀಗೆ ಕುಡಿಯೋದ್ರಿಂದ ಪರಿಶುದ್ಧವಾಗುತ್ತೆ ಹೊಟ್ಟೆ. 1 ಗ್ಲಾಸ್ ನೀರಿನಲ್ಲಿ ಓಂ ಕಾಳು ಪುಡಿ, ಸೋಂಪು ಕಾಳು ಪುಡಿ, ಜೀರಿಗೆ ಪುಡಿ, ಅಥವಾ ನಿಂಬೆಹಣ್ಣು ರಸ, ಅಥವಾ ಹಸಿ ಶುಂಠಿ ರಸ, ಅಥವಾ ಒಣ ಶುಂಠಿ ಪುಡಿ ಏನಾರು ಒಂದೊಂದು ಹಾಕೊಳ್ಳೋದು, ಹಾಕೊಂಡು ಕುಡಿಯೋದು. ಇದರಿಂದ ಡೈಜೆಸ್ಟಿವ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ, ಮತ್ತೆ ಪರಿಶುದ್ಧವಾಗುತ್ತೆ. ಸರ್ವಿಸಿಂಗ್ ಆದಂಗೆ ಆಗ್ಬಿಡ್ತದೆ. ಬೆಳಗ್ಗೆ ಎದ್ದು ಟೀ ಕಾಫಿ ಕುಡಿಯೋದ್ರಿಂದ ಅದು ವಿಷಾಪಾನ ಆಗುತ್ತೆ. ಟೀ ಕಾಫಿ ಕುಡಿದವರಿಗೆ ಅಗ್ನಿಮಾಂದ್ಯ ಆಗುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಹಾಳಾಗಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಪರ್ಮನೆಂಟ್ ಆಗಿರ್ತದೆ. ಅದಕ್ಕೆ ಬೆಳಗ್ಗೆ ಎದ್ದು ಟೀ ಕಾಫಿಯನ್ನು ಕುಡಿಬಾರ್ದು, ಯಾವಾಗ್ಲೂ ಕುಡಿಬಾರ್ದು ಟೀ ಕಾಫಿ. ಅದ್ರ ಬದಲು ಕಷಾಯ. ನಮ್ಮ ಆಶ್ರಮದಲ್ಲಿ ನೀವೇನಾರು ತಿಳ್ಕೊಳ್ಳಿ, ಪ್ರಚಾರ ಅಂತ ತಿಳ್ಕೊಳ್ಳಿ, ಏನಾರು ತಿಳ್ಕೊಳ್ಳಿ, ಹೇಳೋದು ನಮ್ಮ ಉದ್ದೇಶ. ಯಾರ್ಯಾರ ಮನಸ್ಸು ಹೆಂಗಿರ್ತದೆ ಹಂಗೆ ತಿಳ್ಕೊತೀರಿ. ನಮ್ಮ ಆಶ್ರಮದಲ್ಲಿ ಒಂದು ಶುಭೋದಯ ಕಷಾಯ ಅಂತ ಮಾಡಿದೆ. ಅದನ್ನ 1 ತಿಂಗಳು ನೀವು ಕುಡಿದು ನೋಡಿ, ದೇಹ ಹಗರ ಆಗತ್ತೆ. BP ಶುಗರ್ ಇರೋರಿಗೆ, ನರ ದೌರ್ಬಲ್ಯತೆ ಇರೋರಿಗೆ ಬಹಳ ಅದ್ಭುತವಾಗಿ ಎಲ್ಲ ಸಮಸ್ಯೆಗಳನ್ನ ಅದು ರಿವರ್ಸ್ ಮಾಡೋ ಶಕ್ತಿಯನ್ನು ನಮ್ಮ ಶರೀರದಲ್ಲಿ ಜಾಗೃತಗೊಳಿಸುತ್ತೆ. ಅದ್ಭುತವಾದ ಕಷಾಯ. ಅಶ್ವಗಂಧ, ಶತಾವರಿ, ಶಂಖಪುಷ್ಪಿ, ಜಟಾಮಾಶಿ, ಆಮೇಲೆ ಅರ್ಜುನ, ಹೀಗೆ ಹಲವಾರು 70-80 ರೀತಿಯ ಪದಾರ್ಥಗಳನ್ನು ಹಾಕಿ ಆ ಒಂದು ಕಷಾಯ ಮಾಡಿದೆ.
ಶುಭೋದಯ ಕಷಾಯ, ನಮ್ಮ ಉದಯ ಶುಭೋದಯವಾಗಬೇಕು ಅಂತ ಹೇಳಿ ಮಾಡಿದೆ. ಆ ಕಷಾಯ ಕುಡಿದ್ ನೋಡ್ರಿ. ಚಹಾ ಕಾಫಿಯಿಂದ ಈ ಒಂದು ಏನೇನೋ ಕುಡಿತಿರ್ಲ ಹೆಲ್ತ್ ಡ್ರಿಂಕ್ಸು, ಅದನ್ನ ಕುಡೀರಿ ಇದನ್ನ ಕುಡೀರಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ, ಅವ್ರು ದುಡ್ಡಿಗಾಗಿ ಕೊಟ್ಟಿರ್ತಾರೆ. ನಿಮ್ಮ ಆರೋಗ್ಯ ಹಾಳಾಗೋದ್ರೆ ಅವ್ರಿಗೇನು ತೊಂದರೆ ಇಲ್ಲ, ದೊಡ್ಡ ದೊಡ್ಡ ಬೋರ್ಡ್ ಹಾಕೊಂಡಿರ್ತಾರೆ. ಏನ್ ಅವ್ರು ನೀವು ನಂಬಿರ್ತೀರ, ಅವ್ರ ಮೇಲೆ ಅಭಿಮಾನದಿಂದ ಕುಡಿತೀರಿ, ಆದ್ರೆ ಅವರೇ ಅದನ್ನ ಕುಡಿಯಲ್ಲ. ಅದಕ್ಕಾಗಿ ಇಂಥವುಗಳಿಂದ ಹೆಲ್ತ್ ಡ್ರಿಂಕ್ಸ್ ಇಂದ ನೀವು ಹೊರಗಡೆ ಬನ್ನಿ. ಏನು ಅವನ್ನ ಕುಡಿಬಾರದು, ಅದರಲ್ಲಿ ಆರೋಗ್ಯದ ಏನೂ ಇರೋದಿಲ್ಲ ಶಕ್ತಿ. ಇದನ್ನ ಮಾಡಿ. ಆಮೇಲೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಗುಣ ಆಗಬೇಕಂದ್ರೆ ನೀವೇನ್ ಮಾಡ್ಬೇಕು, ಟೈಮ್ ಸರಿಯಾಗಿ ಆಹಾರ ಸೇವನೆ ಮಾಡಬೇಕು. 8 ತಾಸು ನಿದ್ದೆ ಮಾಡ್ಬೇಕು ಕಂಪಲ್ಸರಿ. 8 ತಾಸು ನಿದ್ರಾಹೀನತೆ ಸಮಸ್ಯೆನೂ ಗ್ಯಾಸ್ಟ್ರಿಕ್ ಅಸಿಡಿಟಿ ಬರ್ತದೆ. ರಾತ್ರಿ 8-9 ಗಂಟೆ ಒಳಗಡೆ ಮಲಗಿ ಬೆಳಗ್ಗೆ 4-5 ಗಂಟೆ ಒಳಗಡೆ ಎದ್ರೆ ಮಾತ್ರ ಇಂಥ ಸಮಸ್ಯೆಗಳೇ ಪರಿಹಾರ. ಲೇಟಾಗಿ ಮಲಗೋದು, ಮೊಬೈಲ್ ನೋಡೋದು, ಅಬ್ಬಬ್ಬಬ್ಬ ಈಗಂತೂ ಕರ್ಮ ನೋಡಕ್ ಆಗಲ್ಲ. ಈಗ ಮೊಬೈಲ್ ನೋಡ್ಕೊಂತ ಪ್ರಸಾದ ಮಾಡೋದು, ಟಿವಿ ನೋಡ್ಕೊಂತ ಪ್ರಸಾದ ಮಾಡೋದು, ಇದರಿಂದ ಅಜೀರ್ಣ ಮಲಬದ್ಧತೆ ವಾಸಿ ಆಗಲ್ಲ. ಆಮೇಲೆ ಪ್ರಸಾದ ಸೇವನೆ ಮಾಡ್ಬೇಕಾದ್ರೆ ಒಂದ್ ತುತ್ತು ಬಾಯಿಲಿಟ್ಟಾಗ 32 ಬಾರಿ ಅಗಿಬೇಕು. ಅದನ್ನ ಅಗದು ಸೇವನೆ ಮಾಡಿದ್ರೆ ಗ್ಯಾಸ್ಟ್ರಿಕ್ ಅಸಿಡಿಟಿಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ನಾವೆಲ್ಲ ಹೇಳುದು ಪರ್ಮನೆಂಟ್ ಸೊಲ್ಯೂಷನ್, ದುಡ್ಡು ಇಲ್ಲದೆ ಸೊಲ್ಯೂಷನ್. ಮತ್ತೆ ಬೆಳಗ್ಗೆ ಎದ್ದು 1 ತಾಸು ಪ್ರಾಣಾಯಾಮ ಮಾಡ್ರಿ. ಆ ಪ್ರಾಣಾಯಾಮ ಹೇಗ್ ಮಾಡ್ಬೇಕು ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೇವೆ, ಆ ವಿಡಿಯೋ ನೋಡಿ. ಆಮೇಲೆ ಅದೇ ವಿಡಿಯೋದ ಡಿಸ್ಕ್ರಿಪ್ಷನ್, ಅದೇ ವಿಡಿಯೋ ಲಿಂಕ್ ಅನ್ನು ಬೇಕಾದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ, ಬೇಕಾದ್ರೆ ನೀವು ನೋಡ್ಬೋದು. ಹೀಗೆ ಪ್ರಾಣಾಯಾಮ ಮಾಡಬೇಕು. ಆಹಾರ ಪದ್ಧತಿ, ಜೀವನ ಪದ್ಧತಿ ಸರಿಯಾಗಿರಬೇಕು. ಕೆಟ್ಟ ಆಹಾರಗಳನ್ನ, ದುಶ್ಚಟಗಳನ್ನ ಬಿಡಬೇಕು. ಸರಿಯಾದ ಸಮಯಕ್ಕೆ ಆಹಾರ ತಿನ್ನಬೇಕು. ಇದರಿಂದ ಗ್ಯಾಸ್ಟ್ರಿಕ್ ಅಸಿಡಿಟಿಗೆ ಕಂಪ್ಲೀಟ್ ಶಾಶ್ವತ ಪರಿಹಾರ. ಈ ಕೋಲ್ಡ್ ಡ್ರಿಂಕ್ಸ್ ಅಂತೂ ಯಾವತ್ತೂ ಕುಡಿಯಕ್ಕೆ ಹೋಗ್ಬೇಡಿ. ಅದು ಕೋಲ್ಡ್ ಡ್ರಿಂಕ್ಸ್ ಅಲ್ಲ, ಅದು ಟಾಯ್ಲೆಟ್ ಕ್ಲೀನರ್. ಅದರಲ್ಲಿ ವಿಪರೀತ ಕಾರ್ಬನ್ನು, ಸಕ್ಕರೆ, ಕೆಮಿಕಲ್ ಇರ್ತವೆ. ನೀವು ಟಾಯ್ಲೆಟ್ ಗಲೀಜಾದಾಗ ಆ ಡ್ರಿಂಕ್ಸ್ ಏನು ಕೋಲ್ಡ್ ಡ್ರಿಂಕ್ಸ್ ಕುಡಿತಿರಲ್ಲ, ಅದನ್ನ ತಗೊಂಡು ಹಾಕಿ ಒಂದ್ ಸ್ವಲ್ಪ ಉಜ್ಜಿ ನೋಡಿ ಬೇಕಾದ್ರೆ, ಹಾರ್ಪಿಕ್ಕಿಂತ ಬೇಗ ಕ್ಲೀನ್ ಆಗುತ್ತೆ. ಆದ್ರೆ ಅಷ್ಟು ಕಾರ್ಬನ್ ಅಂಶ ಇದೆ ಅದರಲ್ಲಿ, ಅಷ್ಟು ಅಸಿಡ್ ಇದೆ ಅದರಲ್ಲಿ. ಅದನ್ನು ಕುಡಿತೀರಿ. ಎಳ್ನೀರು, ಕಬ್ಬಿನ ಹಾಲು ಕುಡಿ ಅಂದ್ರೆ ಕುಡಿಯೋದಿಲ್ಲ. ಅದರಿಂದ ದೇಶನಿಗೆ ಆದಾಯ, ದೇಶದ ಒಂದು ಸಂಪತ್ತು ಹೆಚ್ಚಿಗೆ ಆಗುತ್ತೆ, ರೈತನಿಗೆ ಆದಾಯ ಆಗುತ್ತೆ. ಅದಕ್ಕೆ 5 ರೂಪಾಯಿ ಕಡಿಮೆ ಮಾಡಿ, 10 ರೂಪಾಯಿ ಕಡಿಮೆ ಮಾಡಿ ಅಂತ ಹೇಳಿ ಕೇಳ್ತೀರಿ. ಕೂಲ್ ಡ್ರಿಂಕ್ಸ್ಗೆ ಕೇಳ್ತೀರೇನು? ಏನು ನಮ್ಮ ದುರಂತ ಅಂದ್ರೆ, ಅದ್ನ ಯಾರೋ ಒಬ್ಬ ಕ್ರಿಕೆಟ್ ಆಟಗಾರ ಅದ ಅಡ್ವರ್ಟೈಸ್ ಕೊಡ್ತಾನೆ, ಅವ್ರಿಗೆ ದುಡ್ಡು ಬೇಕಷ್ಟೇ, ನೀವು ಸತ್ರು ಪರವಾಗಿಲ್ಲ. ಏನೇನೋ ದೊಡ್ಡ ದೊಡ್ಡ ಬೋರ್ಡ್ ಹಾಕಿರ್ತಾರೆ, ಗುಟ್ಕಾ ತಿನ್ರಿ ಅನ್ನೋ ಬೋರ್ಡ್ ಹಾಕ್ತಾರೆ, ಸರಾಯಿ ಕುಡ್ರಿ ಅಂತ ಬೋರ್ಡ್ ಹಾಕ್ತಾರೆ. ಈ ಕಾರ್ಬನ್ ಮಿಕ್ತವಾಗಿರ್ತಕ್ಕಂಥ, ಕ್ಯಾನ್ಸರ್ ಬರ್ತಕ್ಕಂಥ ಈ ಕೆಮಿಕಲ್ ನೀರನ್ನ ಕುಡೀರಿ ಅಂತ ಬೋರ್ಡ್ ಹಾಕ್ತಾರೆ. ಇವ್ರನ್ನೆಲ್ಲ ನಂಬ್ತೀರಿ ನೀವು? ಅವ್ರು ದೊಡ್ಡ ದೊಡ್ಡ ಬೋರ್ಡ್ ಹಾಕಿರ್ತಾರೆ, ಅವ್ರು ಬಂದು 1000 ಜನ ಸೇರ್ತೀರಿ. ಒಳ್ಳೇದನ್ನ ಹೇಳಕ್ಕೆ ಯಾವ್ದಾದ್ರು ಸಂತರು, ಮಹಾತ್ಮರು, ತಪಸ್ವಿಗಳು ಬಂದ್ರೆ ಅಷ್ಟು ಕೆಟ್ಟ ಹೋಗಿದೆ ಮನಸ್ಸು. ಯಾಕಂದ್ರೆ ಸತ್ತ ಹೆಣದ ಮುಂದೆ ಕುತ್ಕೊಂಡು ಮಾತಾಡಬಹುದು, ಕೊಳತ ಮನಸ್ಸಿನ ಮುಂದೆ ಕುತ್ಕೊಂಡು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇನ್ನಾದ್ರೂ ನಾವು ಒಳ್ಳೆ ಮಾರ್ಗಕ್ಕೆ ಬರ್ಲಿಲ್ಲ ಅಂದ್ರೆ ಅವನತಿ ಗ್ಯಾರಂಟಿ. 60 ವರ್ಷ ಬದುಕ್ತಾ ಇದ್ದೇವೆ, 100 ವರ್ಷ ಬದುಕೋರು, ಇನ್ನು ಮುಂದೆ 30-40 ವರ್ಷಕ್ಕೆ ಸಾಯೋ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಕೊನೆ ಅವಕಾಶ. ನಿದ್ದೆ ಮಾಡೋರು ನೆಬ್ಸ್ಬೋದು, ನಿದ್ದೆ ಮಾಡತ್ತಾರ, ನಾಟಕ ಮಾಡ್ತಾರಲ್ಲ, ಅವ್ರು ನೆಬ್ಸಕ್ ಆಗುದಿಲ್ಲ. ಅದಕ್ಕೆ ಈ ನಾಟಕ ಬಿಟ್ಟು ಹೊರಗಡೆ ಬರೋಣ. ಗ್ಯಾಸ್ಟ್ರಿಕ್ ಅಸಿಡಿಟಿಯಿಂದ BP, ಶುಗರು, ಥೈರಾಯ್ಡ್, ಸಂಧಿವಾತ, ಆಮವಾತ, ಕ್ಯಾನ್ಸರ್ ವರೆಗೂ ಎಲ್ಲಾ ರೋಗಗಳು ಬರೋದು ಅಜೀರ್ಣದಿಂದನೇ. ಯಾಕಂದ್ರೆ ಅಜೀರ್ಣದಿಂದನೇ ಆಮ ಸೃಷ್ಟಿ ಆಗತ್ತೆ. ಆಮ ಅಂದ್ರೆ ಕೆಟ್ಟದ ಟಾಕ್ಸಿಸಿಟಿ. ಆ ಟಾಕ್ಸಿಸಿಟಿ ಎಲ್ಲೆಲ್ಲಿ ಡೆಪಾಸಿಟ್ ಆಗುತ್ತೆ ಅಲ್ಲಿ ರೋಗಗಳು ಬರ್ತವೆ. ಅಕ್ಯುಮಿಲೇಷನ್ ಆಫ್ ದ ಫಾರಿನ್ ಮ್ಯಾಟ್ರಿಕ್ಸ್ ಇನ್ ದ ಬಾಡಿ, ಇಟ್ಸ್ ಅ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್ ಅಂತ ಕರೀತಾರೆ. ಅದಕ್ಕೆ ನಾವು ಈ ಯಾವುದೇ ರೋಗಕ್ಕೆ ಮೂಲ ಕಾರಣ ಹೇಳೋದಾದ್ರೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಅಂತಾನೆ ಹೇಳ್ತೇವೆ, ಮಲಬದ್ಧತೆ ಅಂತಾನೆ ಹೇಳ್ತೇವೆ. ಯಾಕಂದ್ರೆ ಸರಿಯಾಗಿ ಜೀರ್ಣ ಆಗಿ ಅನ್ನಂ ಗ್ರಹಣಾತಿ ಪಚತಿ ವಿವೇಚತಿ ಮುಂಚತಿ ಅಂತ ಹೇಳ್ತಾರೆ. ಅನ್ನ ಗ್ರಹಣೆಯಾಗಿ, ಅದು ಪಚನವಾಗಿ, ಅದು ಜೀರ್ಣವಾಗಿ, ಧಾತುಗಳಾಗಿ ಕನ್ವರ್ಟ್ ಆಗಿ, ಪಂಚಭೂತಗಳಿಗೆ ಶಕ್ತಿಯನ್ನು ತುಂಬಿ ಮಲಮೂತ್ರಗಳಾಗಿ ಸಪರೇಟ್ ಆಗಿ ಅದು ಹೊರಗಡೆ ಹೋಯ್ತು ಅಂದ್ರೆ ಜೀವ ಶಕ್ತಿ ಜಾಗೃತವಾಗುತ್ತೆ, ರೋಗಗಳಿಗೆ ಅವಕಾಶನೇ ಇಲ್ಲ ನಮ್ಮ ದೇಹದಲ್ಲಿ, ಜೀರ್ಣ ಚೆನ್ನಾಗಿ ಆಗ್ಬಿಟ್ರೆ. ಅದಕ್ಕೆ ಒಂದು ಗಾಡಿಗೆ ಏನೋ ಕೆಟ್ಟ ಪೆಟ್ರೋಲ್ ಹಾಕಿದ್ರೆ ಗಾಡಿ ಹೆಂಗ್ ಕೆಡ್ತದಲ್ಲ, ಫ್ಯೂಲ್ ಬಹಳ ಚೆನ್ನಾಗಿ ಹಾಕ್ಬೇಕು ಗಾಡಿಗೆ. ಕಸ ಕಡ್ಡಿ ಸೇರಿರೋ ಪೆಟ್ರೋಲ್ ಹಾಕಿದ್ರೆ ಕೆಡ್ತದಿಲ್ಲ. ಈ ದೇಹಕ್ಕೆ ಆಹಾರವು ಕೂಡ ಒಂದು ಎಸೆನ್ಷಿಯಲ್ ಫ್ಯೂಲ್ ಇದ್ದಂಗದು. ಎಂತದ್ ಬೇಕಂತ ಆಹಾರ ಹಾಕಬಾರ್ದು. ಫಾಸ್ಟ್ ಫುಡ್, ಜಂಕ್ ಫುಡ್ ಬಿಡಬೇಕು. ಅದೇನ್ ಪಿಜ್ಜಾ ನೋಡ್ಬೇಕಾದ್ರೆ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರ್ತದೆ, ದರಿದ್ರ. ಅಂತವೆಲ್ಲ ತಿನ್ನಕ್ ಹೋಗ್ಬಾರ್ದು. ಬೀದಿ ಬದಿಯಲ್ಲಿರ್ತಕ್ಕಂಥ ಆಹಾರ ತಿನ್ನಬಾರ್ದು. ಏನ್ರಿ, ನಾವು ಕೆಲವು ಸಂದರ್ಭದಲ್ಲಿ ತಿನ್ನಬಾರ್ದು ಅಂತ ಹೇಳಿ ನಾವೇ ತಿಂತಿರ್ತೇವೆ. ಏನ್ರಿ, ಅದಕ್ಕೆ ನಾವು ಬೇರೆಯವ್ರಿಗೆ ತಂದು ಕೊಡ್ಬೋದು. ಅವ್ರು ಬಹಳ 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 ಆಸಕ್ತಿ ಇಟ್ಕೊಂಡು ಬಂದಿರ್ತಾರಲ್ಲ, ಕೆಲವು ಸಂದರ್ಭದಲ್ಲಿ ಅನಿವಾರ್ಯ ಇದ್ದಾಗ ಬೇಕಾರೆ ಅವ್ರಿಗೆ ಹೇಳಿ, ನಾವು ಬೇಡ ಅಂದ್ರೂ ಕೇಳಲ್ಲಪ್ಪ, ನಿನ್ನೆ ತಗೋ ಅಂತ ಹೇಳ್ಬೋದು, ತಂದು ಕೊಡಬಾರ್ದು ಅವ್ರಿಗೆ. ಏನ್ರಿ, ಅಂತ ಒಂದು ಪರಿಸ್ಥಿತಿಯನ್ನ ನಾವು ಈಗ ಬಿಡ್ಬೇಕೀಗ.
ಅಂದಾಗ ಮಾತ್ರ ಆರೋಗ್ಯ ಚೆನ್ನಾಗಿರ್ತದೆ. ಈ ಹೊರಗಡೆ ಕರ್ದಿರೋ ಪದಾರ್ಥ ಅಂತೂ ಭಾಳ ಡೇಂಜರ್. ಅದರಲ್ಲಿ ಒಂದು ಸರಿ ಕರ್ದಿರೋ ಎಣ್ಣೆಯಲ್ಲಿ ಪದೇ ಪದೇ ಕರಿತಾರಲ್ಲ, ಅದಕ್ಕೆ ಹೈಲಿ ಕ್ಯಾನ್ಸರ್ ಹಚ್ಚೋದು. ಅದಕ್ಕೆ ಇವೆಲ್ಲ ಬಿಡಬೇಕು. ಗ್ಯಾಸ್ಟ್ರಿಕ್ ಅಸಿಡಿಟಿ ಪರಿಹಾರ. ಮತ್ತೊಂದು ಮನೆ ಮದ್ದು ಹೇಳ್ತೇನೆ. 100 ಗ್ರಾಮ್ ಸೋಂಪು ಕಾಳು, 100 ಗ್ರಾಮ್ ಓಂಕಾಳು, 100 ಗ್ರಾಮ್ ಶುಂಠಿ, 100 ಗ್ರಾಮ್ ಧನಿಯಾ, 20 ಗ್ರಾಮ್ ಹಿಂಗು, 20 ಗ್ರಾಮ್ ಕಾಳುಮೆಣಸು, ಒಂದು 10 ಗ್ರಾಮ್ ಏಲಕ್ಕಿ, ಒಂದು 20 ಗ್ರಾಮ್ ಲವಂಗ, ಇವೆಲ್ಲವನ್ನು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ತವೆಯಲ್ಲಿ ಹುರಿದು ಪುಡಿ ಮಾಡಿ ಇಟ್ಕೊಳ್ಬೇಕು. ಆ ಪುಡಿಯನ್ನ ಮಜ್ಜಿಗೆ ಜೊತೆಗೆ ಸೇವನೆ ಮಾಡೋದ್ರಿಂದ ಅಸಿಡಿಟಿ ಗುಣ ಆಗುತ್ತೆ. ಅದೇ ಪುಡಿಯನ್ನ ಬಿಸಿನೀರಿನೊಂದಿಗೆ ಸೇವನೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಗುಣ ಆಗುತ್ತೆ. ಅಗ್ನಿಮಾಂದ್ಯ ಬೇರೆ, ಅದನ್ನ ಹೈಪೋ ಅಸಿಡಿಟಿ ಅಂತ ಕರೀತಾರೆ. ಉಗ್ರಾಮ್ಲೆ ಬೇರೆ, ಅದನ್ನ ಹೈಪರ್ ಅಸಿಡಿಟಿ ಅಂತ ಕರೀತಾರೆ. ಅದು ಯಾವ್ದಿದೆ ಅಂತ ನೋಡ್ಕೊಂಡು ಅದರ ಪ್ರಯೋಗವಾಗಿ ನೀವು ಮಾಡ್ಬೋದು. ಅಗ್ನಿಮಾಂದ್ಯಕ್ಕೆ ಹೆಂಗಿರ್ತಂದ್ರೆ ಊಟ ಮಾಡಿದ್ಮೇಲೆ ಹೊಟ್ಟೆ ಉಬ್ಬರ ಆಗುತ್ತೆ. ಅವ್ರ ಹೊಟ್ಟೆ ಹಸಿ ತಡ್ಕೋತಾರೆ, ಊಟ ಮಾಡಿದ್ಮೇಲೆ ಹೊಟ್ಟೆ ಉಬ್ಬರ ಆಗುತ್ತೆ. ಇದು ಅಗ್ನಿಮಾಂದ್ಯ. ಹೈಪೋ ಅಸಿಡಿಟಿ. ಇದು ಹೈಪರ್ ಅಸಿಡಿಟಿ ಅಂದ್ರೆ ಹೊಟ್ಟೆ ಹಸಿವರು ತಡ್ಕೊಳ್ಳಿಕ್ಕೆ ಆಗಲ್ಲ, ವಿಪರೀತ ಪಿತ್ತ, ವಿಪರೀತ ಪಿತ್ತ ಅಸಿಡಿಟಿ ಇರ್ತದ ಅವ್ರಿಗೆ, ಅಂಥವ್ರು ಹೈಪರ್ ಅಸಿಡಿಟಿ ಅಂತ ಕರೀತಾರೆ. ಅದಕ್ಕೆ ಇಂಥವ್ರಿಗೆ ಹೈಪರ್ ಅಸಿಡಿಟಿಗೆ ಮಜ್ಜಿಗೆ, ಹೈಪೋ ಅಸಿಡಿಟಿಗೆ ಬಿಸಿನೀರು, ಅದರಲ್ಲಿ ಈ ಚೂರ್ಣವನ್ನು ತೆಗೆದುಕೊಳ್ಳೋದು ಪರಿಹಾರ ಅಂತ ಹೇಳ್ತಾ, ಇವೆಲ್ಲವನ್ನು ಅಳವಡಿಸ್ಕೊಂಡು ನೆಮ್ಮದಿಯಿಂದ ಬದುಕಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ. ಅದಕ್ಕೆ ತಾವೆಲ್ಲರೂ ಭಾಗವಹಿಸಿ ಆರೋಗ್ಯ ನೆಮ್ಮದಿಯಿಂದ ಬದುಕಬಹುದು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ.